ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದು ಭತ್ತದ ಬೆಳೆಯ 2ನೇ ಹಂತವನ್ನು ಇವತ್ತು ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲನೇ ಹಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಯಾರಾದರೂ ನೋಡಿಲ್ಲ ಅಂದರೆ ಚಾನಲಲ್ಲಿ ಹೋಗಿ ವಾಚ್ ಮಾಡ್ಬೋದು. ಮೊದಲಿಗೆ ಸಸಿ ಕಿತ್ಕೊಂಡ್ಬಂದು ಅದಕ್ಕೆ ಪೂಜೆಯನ್ನು ಮಾಡಬೇಕು. ಇದು ಬೀಜ ಹಾಕಿದ 21 ದಿನದ ನಂತರ ಸಸಿ ಚೆನ್ನಾಗಿ ಬೆಳೆದಿರುತ್ತೆ. 21ರಿಂದ 30 ದಿನದೊಳಗೆ ಸಸಿನ ಕಿತ್ತು ನಾಟಿ ಮಾಡುವಂಥದ್ದು. ನಮ್ಮ ಆಡು ಭಾಷೆಯಲ್ಲಿ ನಟ್ಟಿ ಅಂತ ಹೇಳ್ತೀವಿ, ನಟ್ಟಿ ಮನೆ ಅಂತ ಹೇಳ್ತೀವಿ. ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮಾವನವರು. ಇದು ಶಾಸ್ತ್ರ ದಿನ, ಒಳ್ಳೆ ದಿನ ನೋಡಿ ನಾವು ಮಾಡುವಂಥದ್ದು. ಹಾಗಾಗಿ ಸ್ವಲ್ಪ ಜಾಗನ ಮಾತ್ರ ನಾವು ರೆಡಿ ಮಾಡ್ಕೊಂಡಿದ್ದೀವಿ ನಟ್ಟಿ ಮಾಡೋದಕ್ಕೆ ಅಂತ. ಇದಾಗಿ 2 ದಿನದ ನಂತರ ನಾವು ಎಲ್ಲರೂ ಜಾಸ್ತಿ ಜಾಗ, ತುಂಬ ಗದ್ದೆ ಇದ್ವಲ್ಲ, ಅದೆಲ್ಲ ನಟ್ಟಿ ಆಳು ಕರ್ಸ್ಕೊಂಬಿಟ್ಟು ಮಾಡಿಸಿದ್ದು. ಈ ಕಡೆ ನನ್ನ ಮಗಳು ಜಾಗಂಟೆ ಹೊಡೆಯೋಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಪೂಜೆ ಮಾಡುವಾಗ ನಮ್ಮ ಕಡೆ ಜಾಗಂಟೆ ಹೊಡಿಲೇಬೇಕು. ಇಲ್ಲಿ ಅಕ್ಕಪಕ್ಕ ಇರೋದು ನಮ್ಮ ಪಕ್ಕದ ಮನೆಯವ್ರ ಗದ್ದೆ. ಈಗ ನಮ್ಮ ಅವನವರು ಅರ್ಶಿನ ಕುಂಕುಮ ಇಟ್ಟು ಅಕ್ಷತೆ ಕಾಳು ಹಾಕಿ ಅಲ್ಲಿ ಮಧ್ಯದಲ್ಲಿ ನೀವು ನೋಡ್ಬೋದು ಸಗಣಿ ಉಂಡೆಗೆ ಗರಿಕೆ ಇಟ್ಕೊಂಡಿದ್ದೀನಿ. ಅದನ್ನ ವಿನಾಯಕ ಅಂತ ನಾವು ನಂಬ್ತೀವಿ. ಹೀಗೆ ನಾವೆಲ್ಲರೂ ಪೂಜೆ ಮಾಡಿಬಿಟ್ಟು ಅಲ್ಲ, ದೇವ್ರಿಗೆ ಸರಿ ಮಾಡಿದ್ರೆ ಯಾರು ಎಲ್ಲಿ ಇಡ್ಬೇಕು ಎಂತ ಕೈ ಮುಕ್ಕೋತೀವಿ. ಈಗ ನಮ್ಮ ಅತ್ತೆಯವರು ಪೂಜೆ ಮಾಡಿಬಿಟ್ಟು ನಾಟಿನ ಶುರು ಮಾಡ್ತಾರೆ. ಒಂದೊಂದು 2 ಸಸಿನ ತಗೊಂಡು ನಾಟಿ ಮಾಡಿದ್ರೆ ಸಾಕು. ನಾನು ಜಾಸ್ತಿ ತಗೊಂಡು ನಾಟಿ ಮಾಡ್ತಾ ಇದ್ದೆ. ಉಪ್ಪು ಯಾವಾಗ ಹಾಕದ? ಜಾಮಿ ಮಾಡ್ತಾ ಇರತ್ತಲ್ವಾ, ಅದಕ್ಕೆ. ಹಾಕಡೆ ಕವರ್ ಹಾಕಡೆ ಸ್ಮಿತಾ. ಇದಿಷ್ಟು ಈ ದಿನ ನಾವು ಮಾಡ್ಕೊತೀವಿ. ಇದಾಗಿ 2 ದಿನದ ನಂತರ ಆಳೆಲ್ಲ ಕರೆಸ್ಬಿಟ್ಟು ಪೂರ್ತಿ ಗೆದ್ದೆ ನಾಟಿ ಮಾಡಿಸುವಂಥದ್ದು. ಇದಾದ 10 ದಿನದ ನಂತರ ಗದ್ದೆಗೆ ಗೌರ್ಮೆಂಟ್ ಗೊಬ್ಬರವನ್ನು ನಾವು ಹಾಕ್ತೀವಿ. ಅದರಿಂದ ಬೆಳೆ ಚೆನ್ನಾಗಿ ಬರುತ್ತೆ. ಗೌರ್ಮೆಂಟ್ ಗೊಬ್ಬರ ಹಾಕಿ 2 ದಿನದ ನಂತರ ಗದ್ದೆಗೆ ಔಷಧಿ ಹೊಡಿತೀವಿ. ಅದು ಕೀಟಗಳು ಸಸಿನ ತಿನ್ನದೇ ಇರಲಿ ಅಂತ. ಹೀಗೆ ಭತ್ತದ ಬೆಳೆ 3ನೇ ಹಂತ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋಗೋಸ್ಕರ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಗ ನಾನು ಹಾಕೋ ನೆಕ್ಸ್ಟ್ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈಗ ಆಳುಗಳು ಬಂದು ನಟ್ಟಿ ಮಾಡ್ತಾ ಇರೋವಂಥ ವಿಡಿಯೋ. ಫಸ್ಟು ಟ್ರ್ಯಾಕ್ಟರಲ್ಲಿ ಹೂಡಿ ಗದ್ದೆನ ಹದ ಮಾಡ್ತೀವಿ. ಟ್ರ್ಯಾಕ್ಟ್ರಲ್ಲಿ ಈ ಥರ ನಾವು ಮೊದಲೇ 15 ದಿನ ಮುಂಚೆ ಒಂದು ಸರಿ ಎಲ್ಲ ಗದ್ದೆನೂ ಹೂಡಿಸಿ ಇಟ್ಟಿರ್ತೀವಿ. ಯಾಕಂದರೆ ಮೊದಲು ಕಳೆ ಇರುತ್ತಲ್ವ ಗದ್ದೆನಲ್ಲಿ, ಅದೆಲ್ಲ ಈ ಥರ ಹೂಡಿಸಿದಾಗ ಕೊಚ್ಚಿ ಅಡಿಯಾಗಿ ಅದು ಕೊಳ್ತೋಗ್ಬಿಡುತ್ತೆ ನೀರಲ್ಲಿ. ಆವಾಗ ನಮಗೆ ನಾಟಿ ಮಾಡುವಾಗ ಯಾವುದೇ ಥರ ಕಳೆ ಇರೋದಿಲ್ಲ.
ಚೆನ್ನಾಗಿ ಗದ್ದೆ ಚೆನ್ನಾಗಿ ಬರುತ್ತೆ ಅಂತ ಹೀಗೆ ಹೂಡಿಸಿಡ್ತೀವಿ. 15 ದಿನ ಮುಂಚೆನೇ ಒಂದು ಸರಿ ಹೂಡಿಸಿರ್ತೀವಿ. ಅದಾದಮೇಲೆ ಈಗ ಒಂದು ಟೈಮ್ ಹೂಡಿಸ್ತೀವಿ ಟ್ಯಾಕ್ಟರ್ನಲ್ಲಿ. ಇಲ್ಲಿ 3 ಜನ ಸಸಿ ಕೀಳ್ತಾ ಇದ್ದಾರೆ. ನೋಡ್ಬೋದು ಅವ್ರ ಕೈಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಾರಲ್ಲ, ಆ ಥರ ಒಂದು ಕಟ್ ಮಾಡಿ 20 ಕಟ್ಟಿಗೆ 1 ಮೆದೆ ಅನ್ನೋ ಲೆಕ್ಕ. ಆ ಥರ ಒಂದೊಂದು ಮೆದೆನ ಅವರು ಅಲ್ಲಲ್ಲಿ ಗುಂಪು ಮಾಡಿ ಇಟ್ಟಿದ್ದಾರೆ. ಅದನ್ನು 1 ಮೆದೆ ಅಂತ ಲೆಕ್ಕ ಹಾಕಿದ್ರೆ ಒಟ್ಟು ನಮಗೆ 25 ಮೆದೆ ಅಷ್ಟು ಸಸಿ ಕಟ್ಟುಗಳು ಬೇಕಾಗುತ್ತೆ. ಇಲ್ಲಿ ಸಸಿ ನಮಗೆ ತುಂಬ ಉಳಿದಿತ್ತು. ನಾವು ಬೇರೆಯವ್ರಿಗೆ ಮಾರಿದ್ವಿ ಕೂಡ ಸಸಿನ. ಬೇರೆಯವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ತಗೊಂಡೋದ್ರು ಬೇರೆಯವರು ಸ್ವಲ್ಪ ಸಸಿಗಳನ್ನ. ಈ ಕಡೆ 10 ಜನ ನಟಿ ಮಾಡ್ತಾ ಇದ್ದಾರೆ. ಇವರಿಗೆಲ್ಲ ಊಟ ನಾವು ಹೋಟೆಲಿಂದ ತರಿಸಿದ್ವಿ. ಮೀನು ಸಾರು, ಮೀನು ಫ್ರೈ. ಅವರೆಲ್ಲ ನನ್ನನ್ನು ನೋಡಿ ನಗ್ತಾ ಇದ್ದಾರೆ, ಏನಿದು ವಿಡಿಯೋ ಮಾಡ್ತಾ ಇದ್ದಾಳಲ್ಲ ಅಂತ. ನಮ್ಮ ನಟ್ಟಿದ ದಿನ ಮಳೆ ಸ್ವಲ್ಪ ಕಡಿಮೆ ಇತ್ತು. ನಟ್ಟಿ ಮಾಡೋದಕ್ಕೆ ಸುಲಭ ಆಯಿತು. ಇಲ್ಲ ಅಂದರೆ ಮಳೆಯಿಂದಾಗಿ ನಟ್ಟಿ ಎಲ್ಲ ತೊಳ್ಕೊಂಡೋಗಿರೋದು, ನಾಟಿ ಮಾಡೋರಿಗೂ ಕಷ್ಟ ಆಗಿರೋದು. ದೇವ್ರ ದಯೆಯಿಂದ ಮಳೆ ಏನು ಅಷ್ಟೊಂದು ಇರಲಿಲ್ಲ. ನಟ್ಟಿ ತುಂಬ ಆರಾಮಾಗಿ ಮುಗೀತು. ಇದೆಲ್ಲ ನಾವು ನಟ್ಟಿ ಮಾಡಿರೋದು. ಇವಾಗ ಇನ್ನೊಂದು ಸ್ವಲ್ಪ ಈ ಕಡೆ ಬಾಕಿ ಇದೆ, ಇಷ್ಟಿದೆ ಅಷ್ಟೇ. ಸಂಜೆ ಅಷ್ಟೊತ್ತಿಗೆ ಇದೆಲ್ಲ ಮುಗಿದೋಗುತ್ತೆ. ಈ ಥರ ಸಸಿ ಕಟ್ಟು ಹಾಕ್ತಾ ಇದ್ದಾರಲ್ಲ ನಮ್ಮ ಮನೆಯವರು, ಇದನ್ನು ಎತ್ಕೊಂಡು ಅವರು ನಾಟಿ ಮಾಡುವಂಥದ್ದು. ಎಷ್ಟೆಷ್ಟಿಗೆ ಒಂದು ಕಟ್ಟಬೇಕೋ ಅಷ್ಟಷ್ಟಿಗೆ ಒಂದು